ಇಡೀ ಭಾರತವೇ ದುಃಖದ ಮಡುವಿನಲ್ಲಿ ಬಿದ್ದ ದಿನ. ನಮ್ಮ ನಿಮ್ಮ ರಕ್ಷಣೆಗಾಗಿ ಪಣತೊಟ್ಟು ನಿಂತಿದ್ದ 40 ಜನ ಭಾರತಾಂಬೆಯ ಮಕ್ಕಳು ಹುತಾತ್ಮರಾದ ದಿನ. ಫೆಬ್ರವರಿ 14, 2019ರಂದು ನಾವಾರೂ ಊಹಿಸದಂತಹ ಒಂದು ನಡಿಬಾರದಂತಹ ಘಟನೆ ನಡೆದು ಹೋದ ದಿನ. ನೋಡುತ್ತಿದ್ದಂತೆ ಕ್ಷಣಾರ್ಧದಲ್ಲಿ ಸಾವಿನ ಕಿಂಚಿತ್ತೂ ಸುಳಿವೂ ಇಲ್ಲದಂತೆ ಸಾವನ್ನಪ್ಪಬೇಕಾಯಿತು ನಮ್ಮ ಯೋಧರು. ಮಧ್ಯಾಹ್ನ 3:15 ಸಮಯಕ್ಕೆ ಆವಂತಿಪೋರಾ ಬಳಿಯ ಲೇತ್ಪೋರಾದಲ್ಲಿ ಭದ್ರತಾ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಬಸ್ಗೆ ಸ್ಫೋಟಕಗಳನ್ನು ಸಾಗಿಸುತ್ತಿದ್ದ ಕಾರೊಂದು ಡಿಕ್ಕಿ ಹೊಡೆದಿತ್ತು. ಇದು ಸ್ಫೋಟಕಕ್ಕೆ ಕಾರಣವಾಯಿತು. ಆ ಸ್ಫೋಟದಲ್ಲಿ 76 ಬೆಟಾಲಿಯನ್ನ 40 ಜನ CRF ಸಿಬ್ಬಂದಿಗಳು ಹುತಾತ್ಮರಾದರು. ಪಾಕಿಸ್ತಾನ ಮೂಲದ ಉಗ್ರಗಾಮಿ ಗುಂಪು ಜೈಷ್ ಎ ಮೊಹಮ್ಮದ್ಗೆ ಸೇರಿದ ಒಬ್ಬ ದಾಳಿಕೋರ ಸೂಸೈಡ್ ಬಾಂಬರ್ ಆಗಿ ಆ ಕೃತ್ಯ ಎಸಗಿದ್ದ. ಆತನ ಹೆಸರು ಆದಿಲ್ ಅಹಮದ್ ದಾರ್. ಇದು 1989ರಿಂದೀಚೆಗೆ ಕಾಶ್ಮೀರದಲ್ಲಿ ಭಾರತದ ರಾಜ್ಯ ಭದ್ರತಾ ಸಿಬ್ಬಂದಿಯ ಮೇಲೆ ನಡೆದ ಅತ್ಯಂತ ಭೀಕರ ಭಯೋತ್ಪಾದಕ ದಾಳಿಯಾಗಿತ್ತು. ರಜೆ ಮುಗಿಸಿ ಮರಳಿ ದೇಶದ ರಕ್ಷಣೆ ಸಲುವಾಗಿ ಯೂನಿಫಾರ್ಮ್ ತೊಟ್ಟು ತಮ್ಮ ಮನೆಯವರಿಗೆ, ಕುಟುಂಬಸ್ಥರಿಗೆ ಹೋಗಿ ಬರ್ತೇವೆ ಎಂದು ಹೇಳಿ ಹೊರಟ ಒಟ್ಟು 40 ಮಂದಿ ಯೋಧರು ಕೊನೆಗೆ ಬಂದಿದ್ದು ತುಂಡು ತುಂಡು ದೇಹದ ಬಿಡಿ ಭಾಗಗಳಾಗಿ, ಮಾಂಸದ ಮುದ್ದೆಯಾಗಿ. ತಮ್ಮ ಮಗನನ್ನ, ತನ್ನ ಗಂಡನನ್ನ, ಅಣ್ಣನನ್ನ, ತಮ್ಮನನ್ನ, ತಂದೆಯನ್ನ, ಸ್ನೇಹಿತನನ್ನ ಕಳೆದುಕೊಂಡ ಪರಿವಾರದ ಅಳಲು ಹೇಳತೀರದು. ಆ 40 ಮಂದಿಯಲ್ಲಿ ಅದೆಷ್ಟು ಜನ ಅವರ ಸಂಸಾರದ ಆಧಾರ ಸ್ತಂಭವಾಗಿದ್ರು, ಅದೆಷ್ಟು ಜನ ಹೊಸದಾಗಿ ಮದುವೆಯಾಗಿದ್ರೋ, ಅದೆಷ್ಟು ಜನರ ಮಕ್ಕಳು ಮದುವೆಗೆ ಬಂದಿದ್ರು, ಅದೆಷ್ಟು ಜನ ಮುಂದಿನ ಹಬ್ಬಕ್ಕೆ ಬರ್ತೇನೆಂದು ಹೇಳಿ ಹೊರಟಿದ್ರೋ ಗೊತ್ತಿಲ್ಲ. ಹೋಗಿ ಬರ್ತೇನೆ ಎಂದು ಹೇಳಿ ಹೊರಟ ಬೆನ್ನಲ್ಲೇ ಈ ರೀತಿಯಾಗಿ ಕೊನೆ ಪಕ್ಷ ಅಂತಿಮ ಮುಖದರ್ಶನವೂ ಮಾಡಲಾಗದಂತೆ, ಸರಿಯಾದ ಅಂತಿಮ ಸಂಸ್ಕಾರವೂ ಕೊಡಲಾರದಂತಹ ಸ್ಥಿತಿಯಲ್ಲಿ ಸಾವನ್ನಪ್ಪಿದರೆ, ಅವರನ್ನೇ ನಂಬಿಕೊಂಡಿದ್ದ, ಅವರ ಮೇಲೆ ಬೆಟ್ಟದಷ್ಟು ಆಸೆಯನ್ನಿಟ್ಟುಕೊಂಡಿದ್ದವರ, ಅವರನ್ನೇ ಬದುಕಾಗಿಸಿಕೊಂಡವರದ್ದಂತೂ ಅದು ನರಕಯಾತನೆ. ಪ್ರೇಮಿಗಳ ದಿನ ಎಂದು ಹೇಳಲ್ಪಡುವ ಫೆಬ್ರವರಿ 14ರಂದು ದೇಶಪ್ರೇಮಿಗಳಾಗಿ ತಮ್ಮ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರನ್ನೂ ಬಿಟ್ಟು ನಮ್ಮ ರಕ್ಷಣೆಗಾಗಿ ನಿಲ್ಲಲು ಬಂದ ಆ 40 ಜನರನ್ನು ನಿರ್ದಯಿಯಾಗಿ ಕೊಂದು ಬಿಟ್ರು ಅಂದು ಪಾಪಿಗಳು. ಆರಂಭಿಕ ತನಿಖೆಯ ಪ್ರಕಾರ ಆತ್ಮಾಹುತಿ ದಾಳಿಯ ಕಾರು 300 kgಗೂ ಹೆಚ್ಚು ಸ್ಫೋಟಕಗಳನ್ನು, 40 kgಗೂ ಹೆಚ್ಚು RDX ಅನ್ನು ಮತ್ತು ಅಮೋನಿಯಂ ನೈಟ್ರೇಟ್ ಅನ್ನು ಹೊಂದಿತ್ತು ಎನ್ನಲಾಗಿದೆ. ಆ ಎಲ್ಲ ಸ್ಫೋಟಕ ವಸ್ತುಗಳು ಸೇರಿ ಉಂಟು ಮಾಡಬಹುದಾದಂತಹ ಪ್ರಮಾದದ ಮೊತ್ತ ಎಷ್ಟೆಂದರೆ, ಆ 40 ಜನರನ್ನು ಹೊಂದಿದ್ದ ಒಂದು ದೊಡ್ಡ ಬಸ್ ಒಂದು ದೊಡ್ಡ ಲೋಹದ ಗುಡ್ಡೆಯಾಗಿ, ಗುಜರಿಯಲ್ಲಿ ಕಾಣುವಂತೆ ಒಂದು ಲೋಹದ ಗುಡ್ಡೆಯಾಗಿ ಮಾರ್ಪಾಟಾಗಿತ್ತು. ಗಡಿಯಲ್ಲಿ ಗಂಡೆದೆಯಿಂದ ಬಂದೂಕು ಹಿಡಿದು ಹೌಹಾರಿ ಬರೋ ಗುಂಡಿನ ಮಳೆಗೆ ತಮ್ಮ ಗುಂಡಿಗೆಯೊಡ್ಡಿ ನಿಲ್ತಾರಲ್ಲ, ಅವರ ಧೈರ್ಯ ಮತ್ತು ನಿಸ್ವಾರ್ಥತೆಗೆ ನಾವೆಲ್ಲ ಇವತ್ತು ಋಣಿಯಾಗಿರಬೇಕು. ಆದರೆ ದಾಳಿಯ ಸುಳಿವೇ ಇಲ್ಲದೆ, ಪ್ರತಿ ದಾಳಿ ಮಾಡೋ ಅವಕಾಶವೂ ಇಲ್ಲದೆ ಹೀಗೆ ನಮ್ಮ ವೀರರು ಸಾವನ್ನಪ್ಪಿದ್ದು ನಿಜಕ್ಕೂ ಬಹಳ ಒಂದು ದುರ್ದೈವದ ಸಂಗತಿ. ಭಾರತ ಕಂಡ ಅತಿ ಭೀಕರ ದಾಳಿಯ ಪಟ್ಟಿಯಲ್ಲಿ ಪುಲ್ವಾಮಾ ದಾಳಿಯೂ ಸೇರಿ ಇವತ್ತು ವರ್ಷವಾಯಿತು. ನಾವು ಪ್ರೀತಿಸುವವರನ್ನ ಮತ್ತು ನಮ್ಮನ್ನು ಪ್ರೀತಿಸುವವರನ್ನ, ಆ ಪ್ರೀತಿಯನ್ನು ಸಂಭ್ರಮಿಸಲಿಕ್ಕೆ ನಮಗೆ ವರ್ಷವಿಡೀ ಬೇಕಾದಷ್ಟು ದಿನಗಳಿವೆ. ಆದರೆ ಇಡೀ ದೇಶವೇ ನನ್ನ ಪರಿವಾರ, ಅವರ ರಕ್ಷಣೆಯೇ ನನ್ನ ಹೊಣೆ ಅಂತ ತಮ್ಮ ಮನೆ, ಮಕ್ಕಳು, ತಂದೆ, ತಾಯಿ, ಹೆಂಡತಿಯನ್ನು ಬಿಟ್ಟು ನನ್ನ, ನಿಮ್ಮನ್ನ ಅವರ ಕುಟುಂಬದಲ್ಲೊಬ್ಬರೆಂದು ಭಾವಿಸಿ ನಮ್ಮ ರಕ್ಷಣೆಗೆ ನಿಂತ ನಮ್ಮ ವೀರರಲ್ಲಿ ಒಬ್ಬ ತಂದೆ, ಒಬ್ಬ ಅಣ್ಣ ಅಥವಾ ಒಬ್ಬ ಮಗ ನಮ್ಮ ಮನೆಯವರೇ ಆಗಿದ್ದರೆ ಎಂದು ಯೋಚನೆ ಮಾಡೋಕ್ಕೆ ಕೂಡ ಎಷ್ಟು ಭಯ ಆಗತ್ತೆ ಅಲ್ವಾ? ನಮ್ಮದಲ್ಲದ ಆಚರಣೆ, ಸಂಭ್ರಮ ಪಾಶ್ಚಾತ್ಯರಿಂದ ಕಲಿತು ನಮ್ಮವರನ್ನ ಮರೆಯೋದು ಬೇಡ. ನಜೀರ್ ಅಹಮದ್, ಜೈಮಲ್ ಸಿಂಗ್, ತಿಲಕ್ ರಾಜ್, ರೋಹಿತಾಶ್ ಲಾಂಬಾ, ವಿಜಯ್ ಸೋರೆಂಗ್, ವಸಂತ್ ಕುಮಾರ್, ಸುಬ್ರಹ್ಮಣ್ಯಂ, ಮನೋಜ್ ಕುಮಾರ್ ಬೆಹ್ರಾ, GD ಗುರು, ನಾರಾಯಣ್ ಲಾಲ್ ಗುಜಾರ್, ಮಹೇಶ್ ಕುಮಾರ್, ಹೇಮರಾಜ್ ಮೀನಾ, PK ಸಾಹು, ಸಂಜಯ್ ರಜಪೂತ್, ಕೌಶಲ್ ಕುಮಾರ್ ರಾವತ್, ಪ್ರದೀಪ್ ಸಿಂಗ್, ಶ್ಯಾಮ್ ಬಾಬು, ಅಜಿತ್ ಕುಮಾರ್ ಆಜಾದ್, ಮನೀಂದರ್ ಸಿಂಗ್ ಅತ್ರಿ, ಬಬ್ಲು ಸಂತ್ರಾ, ಅಶ್ವಿನ್ ಕುಮಾರ್ ಕೌಚಿ, ನಿತಿನ್ ಶಿವಾಜಿ ರಾಥೋಡ್,
ಭಗೀರಥ್ ಸಿಂಗ್, ವೀರೇಂದ್ರ ಸಿಂಗ್, ಅವಧೇಶ್ ಕುಮಾರ್ ಯಾದವ್, ರತನ್ ಕುಮಾರ್ ಠಾಕೂರ್, ಸಂಜಯ್ ಕುಮಾರ್ ಸಿನ್ಹಾ, ಜೀತ್ ರಾಮ್, ಮೋಹನ್ ಲಾಲ್, ಪ್ರದೀಪ್ ಕುಮಾರ್, ರಾಮ್ ವಕೀಲ್, ಪಂಕಜ್ ರಾಜ್ ಕುಮಾರ್ ತ್ರಿಪಾಠಿ, ರಮೇಶ್ ಯಾದವ್, ಸುಖೀಂದರ್ ಸಿಂಗ್, ಕುಲ್ವಿಂದರ್ ಸಿಂಗ್, ಅಮಿತ್ ಕುಮಾರ್, ವಿಜಯ್ ಕುಮಾರ್ ಮೌರ್ಯ, ಶಿವಚಂದ್ರನ್, ಸುದೀಪ್ ಬಿಸ್ವಾಸ್, ಮನೀಂದರ್ ಸಿಂಗ್ ಅತ್ರಿ, ಮನೇಶ್ವರ್ ಭೌಮತ್ರಿ. ಹೀಗೆ 16 ರಾಜ್ಯಗಳಿಂದ ಬಂದು ನನ್ನ ನಿಮ್ಮ ರಕ್ಷಣೆಗಾಗಿ ನಿಂತ ವೀರರಲ್ಲಿ ನಾನು ಒಬ್ಬ ಅಣ್ಣನನ್ನ ಹಾಗೂ ಒಬ್ಬ ತಂದೆಯನ್ನ ಕಂಡು ಇಂದು ಒಂದು ದಿನವನ್ನಾದರೂ ಅವರ ಸ್ಮರಣಾರ್ಥ ಮೀಸಲಿಡಲು ಬಯಸ್ತೇನೆ. ಪ್ರೀತಿನ ತೋರಿಸೋದಕ್ಕೆ ವರ್ಷದ ಯಾವುದೋ ಒಂದು ದಿನ ಸಾಕಾಗತ್ತಾ? ನನ್ನ ಹಾಗೂ ನನ್ನ ಕುಟುಂಬದ ರಕ್ಷಣೆ ಹೊತ್ತ ಒಬ್ಬೊಬ್ಬ ವೀರನ ರಕ್ತದ ಹನಿಗೂ ನಾನು ಋಣಿ. ನಮಗೋಸ್ಕರ ಒಬ್ರು ಹೋಗಿ ಜೀವ ಬಿಟ್ಟು ಬಂದಿದ್ದಾರೆ. ಆವತ್ತಿನ ದಿನ ನಾವಿಲ್ಲಿ ಸಂಭ್ರಮ ಪಡೋದು ಮನುಷ್ಯತ್ವವೇ ಅಲ್ಲ ಅನ್ನೋದು ನನ್ನ ಭಾವನೆ. ಫೆಬ್ರವರಿ 14, 2019. ಇಡೀ ದೇಶದ ಉಸಿರು ನಿಂತ ದಿನ, ಜಗತ್ತು ಪ್ರೇಮದ ಸಂಭ್ರಮದಲ್ಲಿತ್ತು. ನಮ್ಮ ದೇಶದ ಗಡಿಯಲ್ಲಿ ಭಾರತ ಮಾತೆಯ ಮಕ್ಕಳು ಮನಸ್ಸಿನ ಮಾತು ಮರೆಮಾಚಿ ಹಿಮದ ನಿಶ್ಶಬ್ದ ಹಾದಿಯಲ್ಲಿ ದೇಶದ ಪ್ರೀತಿ ಮನೆಯ ನೆನಪು ಹೃದಯದಲ್ಲಿ ಹೊತ್ತು ಸಾಗುತ್ತಿದ್ದರು. ಕೆಲವೇ ಕ್ಷಣಗಳಲ್ಲಿ ಪ್ರೀತಿಯ ಸ್ಪರ್ಶ, ನಗುವಿನ ಕ್ಷಣಗಳು, ತಂದೆ ತಾಯಿ ಪತ್ನಿ ಮಕ್ಕಳನ್ನು ಕಾಣುವ ಆತುರದಲ್ಲಿ ಬರುತ್ತಿದ್ದರು ನಮ್ಮ ಮುದ್ದು ಮಕ್ಕಳು. ಆದರೆ ಆ ಒಂದು ಕ್ಷಣ ಕ್ರೌರ್ಯದ ಅಟ್ಟಹಾಸಕ್ಕೆ ಆ ನಗುವಿನ ಕನಸುಗಳು ನುಚ್ಚು ನೂರಾಗಿ ಹೋದವು. 40 ಜೀವಗಳು ಜನ್ಮ ಕೊಟ್ಟವರ ಬಿಟ್ಟು ಭೂಮಿ ತಾಯಿಯ ಮಡಿಲು ಸೇರಿದರು. ಇದು ಬರಿ ದಿನಾಂಕವಲ್ಲ, ಅಳಿಸಲಾಗದ ಗಾಯ. ನಮ್ಮ ಸುಖಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟ ವೀರರ ಮಹಾನ್ ತ್ಯಾಗ. ಫೆಬ್ರವರಿ 14 ಬರಿ ಕೆಂಪು ಗುಲಾಬಿಯಲ್ಲ, ದೇಶಕ್ಕಾಗಿ ಹರಿದ ಕೆಂಪು ರಕ್ತದ ಬಲಿದಾನದ ನೆನಪು. ಅವರಿಗಾಗಿ ಕಾಯುತ್ತಿದ್ದ ಆ ಜೀವಗಳು ಏನಾದವು? ತಂದೆಯ ಎದೆಯ ಮೇಲೆ ಮಲಗೋಕೆ ಕಾಯುತ್ತಿದ್ದ ಮಗು, ಪತಿಯ ನಗು ನೋಡಲು ಹಂಬಲಿಸಿದ ಪತ್ನಿ, ಮಗನ ಹೆಸರ ಜಪಿಸುತ್ತಿದ್ದ ತಾಯಿ. ನನ್ನ ಆಶಾ ಕಿರಣ ಬರುತ್ತಾನೆ ಎಂದು ಕಾಯುತ್ತಿದ್ದ ಮುದಿ ತಂದೆ. ಎಲ್ಲರ ಆಸೆಗಳು ಕನಸಾಗಿ ಉಳಿದವು. ದೇಶವೇ ಕಣ್ಣೀರಿನ ಕಡಲಲ್ಲಿ ಮುಳುಗಿತು. ದೇಶಕ್ಕಾಗಿ ಮಿಡಿದ 40 ಹೃದಯಗಳು ನಮ್ಮ ಪ್ರತಿ ಉಸಿರಿನಲ್ಲಿ ಇಂದಿಗೂ ಎಂದೆಂದಿಗೂ ಬೆರೆತಿರಬೇಕು. ಅವರ ಧೈರ್ಯ, ಅವರ ಪ್ರೀತಿ ನಮ್ಮ ಎದೆಯ ಧ್ವನಿಯಾಗಬೇಕು. ಭಾರತ ಮಾತೆಯ ಮುದ್ದು ಮಕ್ಕಳ ಬಲಿದಾನ ಎಂದಿಗೂ ವ್ಯರ್ಥವಾಗಬಾರದು. ಆ ವೀರರಿಗೆ ಗೌರವದ ನಮನ. ಅಮರವಾಗಲಿ ನಿಮ್ಮ ತ್ಯಾಗ. ಜೈ ಹಿಂದ್.